ವಾ ಏನು ಮಳಿ ಐತಿ ಇವ ಮನಿ ಒಳಗೂ ತ್ಯಾವ್ ತ್ಯಾವ ಹೊರಗೂ ತ್ಯಾವ್ ತ್ಯಾವ ಮಳಿ ಜಗ್ಗ ಹೊಡೈತಿ ಸಿಡ್ಲು ನೆಲಕ್ಕ ಬಿಡ್ತೈತಿ ಏನು ವಾ ಏಯ್ಕಿನ ಚಂಪಾ ಮನಿ ಹೊರಗೆ ಒಂದು ಹಾರಿಕೋಲ್ ತಂದಿಡ ಕಬಳದ್ದು ಹಾರಿಕೋಲರ ಸುತಿಗೆರ ಕೊಡ್ಲರ ಏನಾರ ತಂದಿಡ ಸಿಡ್ಲು ಬಾಳ ಬರಾಕತ್ತಾವ ಹೊಚ್ಚಲಕ್ಕಿಡು ಅತ್ತಿಯರ ನಾ ಏನನ್ ಬರ್ದಂದ ನಿನಗ ಅಲೆ ಒಂದ್ ಏನೋ ತಂದು ಹೊಚ್ಚಲಕ್ಕಿಡು ಅಂದ ಅಟ್ಟಕ್ಕೆ ಚಾಕತ್ ಕುತ್ತಿವ್ಯಾಕ ಬಂದಿಯಾ ಇಲ್ರಿ ಅತ್ತಿಯರ ಇದನ್ನ ಇಟ್ರೆ ನಡೀತಿತ್ತು ನಾನು ಕೇಳಾಕ್ ಬಂದೆ ಅಯ್ಯೋ ದೇವ್ರೆ ಕಬ್ಬಣ ಚಾಕು ಬೇಡವ ಯಾರ್ಯಾರ ತಿವುದಿತ್ತು ಇಲ್ಲ ಯಾರು ತುಳಿದು ಹೇಳಿದಾರ ಹೋಗ್ ಕೊಡ್ಲಿ ಹಾರಿಕೊಳ್ತಾರ ಬಾ ಹಾರಿಕೊಲ್ ತಂದು ಹಿಂಗೆ ಹಂಗತ್ ಮನಗಸು ಏನಿಲ್ಲ ಬೇಡ ಹೋಗು ಯಾರು ಬೇಡ ಹೋಗು ಮತ್ತೆ ಹಾರಿಕೊಲ್ ತಂದು ಹೊಟ್ಯಾಗ ಹಾಕಿ ಹಿಂದಾಗಡೆ ಏನ್ ಮಾತಾಡೋದು ಕಷ್ಟ ಐತಿ ಅಲ್ಲ ಅಂದಂಗ ಮಳಿ ಜಗ್ಗ ಜೋರ್ ಐತಿ ಒಂದು ತಟ್ಟಿಗೆ ಬಜ್ಜಿ ಮಾಡಿ ತಟ್ಟ ಚಾ ಮಾಡ್ತಿರನ ಸುಡುದು ಏನು ಹಂಗ ಮಳಿಗೆ ಏನ್ರ ತಿನ್ಬೇಕನ್ಸಕತ್ತದ ಇವಾಗ ಹೊಟ್ಟೆ ಸೇಕತ್ತೈತಿ ಯಾಕೆ ಏನು ಹೌದಾ ಮಾಡ್ತೀನಿ ತೋರಿ ಅತ್ತೀರ ಅದು ಕರೆ ಮಳಿಗೆ ಒಂದು ಸ್ವಲ್ಪ ಹೊಟ್ಟೆ ಹಸ್ತಂಗಾಕತ್ರಿ ಬ್ಯಾಸಿಗೆಯಾಗ ಊಟ ಸೇರೋದಿಲ್ಲ ಬೇರೆ ನೀರು ಕುಡಿಬೇಕು ಅನಿಸ್ತತಿ ಮಳೆಗಾಲದಾಗ ನೀರು ಕುಡಿಯಂಗಾಗಲ್ಲ ಊಟ ಮಾಡ್ಬೇಕು ಅನಿಸ್ತತಿ ನಿಮ್ಮ ಮೊದಲು ಚಾಕು ಇಳಿಸು ಹೋಗಿ ಮೊದ್ಲು ಏನಾರ ಮಾಡೋಗ ಯವ್ವ ಇವ್ರ ಕಡೆ ಬಾ ಹುಷಾರಿರ್ಬೇಕ ಯವ್ವ ಯಾವಾಗ ತಗೊಂಡು ಏನು ತಿಂತಾವ ಗೊತ್ತಿಲ್ಲ ಹೊಲಕ್ಕೆ ಮನಗಂಡ ನೀರಾದ ಬಿಡು ಯಾಕೆ ಸ್ವಲ್ಪ ಕಡಿಮೆ ಆದಂಗೆ ಆತು ಮಳಿ ಒಂದಿಟ್ಟು ನಿಂದ್ರದು ಮತ್ತೆ ಬರೋದು ಮಾಡ್ತದದು ಓಹೋ ಗೌಡ್ರ ಸವಾರಿ ಬಂತಲ್ಲ ಛತ್ರಿ ಹೋತದ ಅಯ್ಯೋ ಓಡ್ರಿ ಆಯ್ನ ಹೋದಂಗ ಹೋಗಿರತ್ತಕ ಹೋತಂದ್ರ ಛತ್ರಿ ಕಂಡಾಬಿಟ್ಟು ಚಲೋ ಛತ್ರಿ ಇನ್ನೂ 4-5 ವರ್ಷ ಏನಾಗುದಿಲ್ಲ ತಡಿ ಒಂದ್ ನಿಮಿಷ ಸಿಕ್ತಂತೂ ಇಂತೂ ನಿನ್ ಛತ್ರಿ ನಿಮ್ಮಪ್ಪ ನಮ್ಮಿಬ್ರು ಮದ್ವೆ ಕೊಟ್ಟಿದ್ ಛತ್ರಿ ಇದು ಏನ ಇನ್ನೂ ಮಠ ಕಾದ್ ಇಟ್ಕೊಂಡೈತಿ ಇನ್ನೂ ಬರ್ತತಿ ಅಂತ ಹೇಳ್ತಿ ಇದನ್ನ ಒಟ್ ನಿನಗೆ ಈ ಜಲಮ್ದ ಛತ್ರಿ ತಗೊಳ್ಳೋದು ಉದ್ದೇಶ ಇಲ್ಲ ಅಲ್ಲಲ್ಲಿ ಕಡ್ಡಿ ಮುರಿದಾವು ಪೋಣಿಸ್ತಿ ಹೊಲಿತಿ ಕೊಡ್ತಿ ಟ್ಯಾಪಿ ಹಚ್ಚಿ ಕೊಡ್ತಿ ಅರ್ಧಲ್ಲೇ ಇನ್ನ ಈ ಛತ್ರಿ ಆಸೆ ಬಿಟ್ಟಿಲ್ಲಲ್ಲಿ ನೀನು ತಲಿ ಕೆಟ್ಟೋಗೈತೆ ಹೋಗಿ ನನಗಂತರು ನಮ್ಮಪ್ಪ ನನ್ನ ಲಗ್ನದಾಗ ಕೊಟ್ಟಿದ್ ಛತ್ರಿ ಇದು ಏನಾಗೈತ್ರಿ ಇದಕ್ಕೆ ಒಂದು ತೂತು ಬಿದ್ರೆ ಏನಾತ ಕಡ್ಡಿ ಮುರಿದ್ರೆ ಏನಾತ ಹೊಲದ ರೆಡಿ ಮಾಡಿ ಕೊಟ್ಟೇನಿಲ್ಲ ಸುಮ್ಮನೆ ರೀ ಸರಿ ಮಾಡ್ರಿ ಮುರಿದೋದಿತ್ತು ಬರ್ರಿ ಇಲ್ಲೇ ಹುಷಾರಾಗಿ ತಗೊಂಬಂದ ನೀರು ಇಳಾಕಿಲ್ ಬಾಡಿ ಕಡೆ ಇಡ್ರಿ ಅದನ್ನ ಅಲ್ಲೇ ಕಿಡಾತೀರಿ ಈ ಕೊಂಬಿಗೆ ನೇತಾಕ್ತೇನೆ ಮರೆ ನೀರ್ ಇಳಿತೈತಿ ಅಂದ್ರ ಯಾರ ತಗೊಂಡು ಹೋದ್ಗಿದ್ರ ಗತಿ ಏನಂತ ನಾನು ತಂದಿಲ್ ಒಳಗ್ ಬಾಗಿಲ್ ಕಡೆ ಇರಬಾರ್ದ ಆಯಿಲೆ ನಮ್ಮೂರಾಗ ಮೊದ್ಲ ಒಂದು ತೂತು ಬಿಚ್ಚರಿಗೆ ಹೊರಗಿಟ್ರು ಬಿಡುದಿಲ್ಲ ಅಡಿಬಿಟ್ಟಾರ ಅದನ್ನ ನೋಡ್ತಿರ್ತಾರ ಯಾರ ಮನೆ ಬೇಕಲ್ಲ ಏನದಾವ ಎತ್ಕೊಂಡು ಓಡೋಗುನ್ ಅಂತೇಳಿ ಮತ್ತೆ ಛತ್ರಿ ಅಂತ ಚಲೋ ಛತ್ರಿ ಸಿಕ್ಕರ್ ಬಿಟ್ಟಾರನ ತಂದಿತ್ತಾಗಿಡ್ರಿ ಕಳದ ಹೇಳಿದ್ರೆ ಮತ್ತೆ ನಿಮ್ಮನ್ನ ಮನೆ ಬಿಟ್ಟ ಓಡಿಸ್ತಾನಿ ನಿನ್ನ ಅವನ ಯಾ ನಕ್ಷತ್ರದಾಗ ಹುಟ್ಟಿಯ ನಿನ್ನ ಗಿಡ್ ಮೂಳಿ ತಲಿ ಹಿಡ್ಸಾಕತ್ತಾಗ ಆ ಹೊಲಸ್ ಛತ್ರಿ ಯಾರು ಒಯ್ತಾರ ಅದನ್ನ ಅದೇನ್ ತುಸಾ ತಲಿ ಇದಾಗೈತನ ಪುಕ್ಕಟ್ಟ ಅದ್ರ ಮ್ಯಾಗ 100 ರೂಪಾಯಿ ಯಾರು ಇಟ್ಟು ಕೊಟ್ರು ಆ ರೊಕ್ಕ ತಗೊಂಡೋಕಾರ ಛತ್ರಿ ಬಿಟ್ಟು ಕರಟೆ ಏನು ತಣ್ಣಗಿರು ಹೋಯ್ತಾರಂತ ಎಷ್ಟು ಸಲ ನಾನು ಕಳೀಲಿ ಅಂತ ಆಸೆ ಪಟ್ಟು ಅಲ್ಲಿ ಹೊಲಕ್ಕೆ ಹೋದತ್ರ ಅಲ್ಲಿ ಗಿಡದ ಬುಡದಾಗ ಎದ್ದಿರ್ತೇನೆ ಎದ್ದು ಬೇರೆ ಕೆಲಸ ಮಾಡಕ್ ಹೋಗಿರ್ತೇನೆ ಹೊಳ್ಳಿ ಬಂದ್ರು ಅಲ್ಲೇ ಬಿದ್ದಿರ್ತದ ಛತ್ರಿ ಗೊತ್ತನ ಅಷ್ಟು ಬೇಡಾಗೈತದ ಎಲ್ಲರಿಗೂ ಅಷ್ಟು ಬೇಸರ ಆಗೈತದ ಛತ್ರಿ ಇಂತ ಮಾಡಕ್ ಚೆನ್ನಾಗಿರಿ ಇನ್ಮ್ಯಾಗ ಒಯ್ಯಾಕೋಬೇಡ್ರಿ ಅದನ್ನ ಛತ್ರಿನ ನಾನು ನನ್ನ ಮೊಮ್ಮಕ್ಕಳಿಗೆ ಕೊಡ್ಬೇಕಂತ ಮಾಡೇನ ಅದನ್ನ ಅಲ್ಲ ಮೊಮ್ಮಕ್ಳು ಹುಟ್ಟಿಂದ ಯಾರ್ಯಾರ ಏನೇನೋ ಕೊಡ್ಬೇಕಂತಿರ್ತಾರ ನೀ ಮುರುಕ್ ಛತ್ರಿ ಕೊಡ್ಬೇಕಂತ ಮಾಡಿಯಲ್ಲೇ ಹರಕ್ ಛತ್ರಿ ಕೊಟ್ರಿ ಇಸ್ಕೊಂತಾವಂತ ಮಾಡಿಯ ಥುಕ್ ಅಂತ ಮಾರಿಗೆ ಹೋಗದಕ್ಕವು ಅವಾಗ ಹುಟ್ಟಿ ಅಂತ ಛತ್ರಿ ಬಂದಾವ ಗೊತ್ತಾನ ಈಗ ಅದೆಲ್ಲ ಹೋತು ನಿಮ್ಮಪ್ಪ ಕೊಟ್ಟಿದ್ ಕೊಳಕ್ ಛತ್ರಿ ನೀ ಇಟ್ಕೊಂಡ್ ಕೂತಿಯಲ್ಲ ಹಂಗ ಅಂತಿಕೊಂಡೇನಿ ಎಲ್ಲಾರು ತಣ್ಣಗಿರು ಹೋಲಿ ಯವಾ ಸೊಸಿ 3 ಮಂದಿಗೆ ಯಾರು ಒಬ್ರು ಹೊರಗೆ ಬರ್ರಿವಾ ನಾನ ಈರಿಗೆ ಬಾ ಅಡ್ಡಾಡಕೋಬೇಡ ಅಂತ ಹೇಳಿನಿ ಮಳಿ ಬಂದ ಅಲ್ಲಲ್ಲೇ ಹಸಿಯಾಗಿರ್ತೈತಿ ಮೊದ್ಲ ಒಳಗ್ ಬ್ಯಾಡ ಅಂತ ಹೇಳಿದ್ರು ಆ ಬಿಳೆ ಟೇಲ್ಸ್ ಕಲ್ಲ ಹಾಕಿಸಿ ಕುಂದ್ರಿಸಿರಲ್ಲ ಮದ್ ಕಾಲ ಪರಿ ಜರಿಯಾಕತ್ತಾವ್ ಇನ್ ಜರ್ಗಿರ್ದು ಬಿದ್ದಿದ್ದಾಳ ಅಂತೇಳಿ ಜರಿ ಅಡ್ಡಾಡ್ಬೇಡವಾ ಬಾಳ ಅಂತ ಹೇಳಿನಿ ಅವ್ರವ್ವ ಅಪ್ಪ ಏನ್ ಬಂದ್ ಕರ್ಕೊಂಡು ಹೋಗಾರ ಏನ್ ಮಾಡ್ತಾರ ಏನ್ ಎಂಟ್ರ ಕುಬ್ಸ ಮುಷ ಕರ್ಕೊಂಡು ಹೋಗಾರ ಗೊತ್ತಿಲ್ಲ ಅದಕ್ಕೆ ಹಂಗ ಒಳಗ ಇರ್ರಿ ಅಂತ ಹೇಳಿನಿ ಇವ್ ಅಡ್ಡಾಡಕತ್ತಾವ್ ಏನ್ರಿ ಮಾವ್ರ ಕರೆದ್ರಿ ಕರ್ದಿದ್ದಂದ್ರ ಮತ್ತೇನಿಲ್ವಾ ಅದೇ ಸ್ವಲ್ಪ ಚಾಗಿ ಬೇಕಾಗಿತ್ತ ಅದಕ್ಕೆ ಕರೆದೆ ಆಯ್ತು ಮಳಿ ಬರಾಕತ್ತೈತಿವ ಇವ ಇವು ಮೊದ್ಲ ರೆಡ್ ಆಕ್ಸ್ನೆಲ್ಲ ಕಾಲೊಂದು ಜಗ್ಗು ಜರಿತ ಹೋಗು ಕುಂದ್ರ ಹೋಗೊಂಬತ್ತಲ್ಲಿ ಕುಂತು ಸಾಕಾಯಿತು ಮವರೇ ಮನವು ಓಡಾಡಬೇಕೆನಿಸಿತು ಓಡಾಡಲಾರದೆ ಇರಲಾರೇನು ಯವ್ವ ತಾಯಿ ನಿನ್ನ ಕಾಲ್ ಬರ್ತನ ಹಾಡ್ಬೇಡವ ಯವ್ವ ಮನೆಯಾಗ ನೆಮ್ಮದಿ ಇರ್ಲೋಟು ಆಯ್ತು ಬಿಡ್ರಿ ನಾ ಹಾಡಿದ್ರೆ ನಿಮಗೆ ಸೇರಂಗಿಲ್ಲ ಏನೋ ಒಂದಿಟ್ಟು ಬೇಸರ ಕಾಡ್ಬೇಕಂದ್ರ ಅತ್ತಿಯರು ಇತ್ತಿತ್ತಾಗ ಯಾಕ ಬಸ್ರಿ ಬೈಕೆ ಏನೈತಿ ಅಂತ ಕೇಳಿ ಈಡೇರ್ಸವಲ್ರು ಇನ್ನು ಬೈಕಿನ ಕೇಳುದಿಲ್ಲವ ಯವ್ವ ತಾಯಿ ಏನ ಸಾಕಾಗೈತೆ ನನಗಂತೂ ತಗ ಒಂದು ತಿನ್ಬೇಕಂತಿ ತಿನ್ನೋದು ಹೆಂಗ ಒಂದು ತಂದು ಕೊಟ್ರ ತಗ ತಿಂದ್ರೆ ಚಲೋ ಬಿಡ ಆರೋಗ್ಯಕ್ಕೆ ಆದ್ರೆ ಈ ಹಾಡಿ ಜಲ್ಮ ತಿಂತೀಯಲ್ಲ ಯವ್ವ ಮುಂದೆ ಕುಂದ್ರಸ್ಕೊಂಡು ಒಂದೇ ಸವನ ಹಾಡ್ತೀಯವ್ವ ತಗ ಯಾವ ಕೇಳಕತ್ತೆ ತೀರ ಯಾರ್ದಾರ ಜಲ್ಮ ತೆಗೆದಿಟ್ಟಿ
ದೊಡ್ಡ ಕೆಲಸ ಐತಿ, ಗಿರ್ಜಿ ಮನೆ ಕಡೆ ಹೋಗಿ ಬರ್ತೇನೆ. ನಿಮ್ಮ ಮಾವಗ ಚಾ ಕೊಡು. ಆ ಬಜ್ಜಿ ಮಾಡಂದಿದ್ದೆ, ಮಾಡ್ಯಾಳ ಬಿಟ್ಟಾಳ ನೋಡಕ್ಕೆ. ಮಾಡಿದ್ರು ಒಟ್ಟು ಕೊಡು ನಿಮ್ಮ ಮಾವಗ. ಈಕೆ ಏನ್ ಮಾಡಿ ಬಕ್ಬರ್ಲಿ ಬಿದ್ದಾಳ. ಸಾಕಾಗೈತೆ ನನಗಂತರೂ ಹೊತ್ತಾಗ. ನಾ ಒಂದಿಟ್ಟು ದೌಡ ಲಗುತ್ನ ಕೆಲಸ ಐತಿ. ಅಲ್ಲೇ ನಾ ಬಂದೆ, ನೀವು ಹೊಂಟೆಲ್ಲ. ಒಂದಿಟ್ಟು ಕುಂದ್ರಬೇಕು, ಗಂಡನ್ ಕೊಟ್ಟು ಮಾತಾಡ್ಬೇಕು ಬಿಡ್ಬೇಕು ಅನ್ನೋದು ಏನಿಲ್ಲ ನೋಡತ್ತಾಗ. ಓಡ್ತಾಳ. ಅದಕ್ಕಲ್ರಿ ನಾ ಹೊಂಟಿದ್ದೆ. ನನಗೆ ಈ ಪಟಕ್ನ ನೆನಪಾತ. ಆ ಗಿರ್ಜಿ ಮನಿ ಹಿತ್ತಲಾಗ ಒಂದು ದೊಡ್ಡ ಕುಂಬಳಕಾಯಿ ಆಗಿತ್ತು. ಅದೇನು ಹಣ್ಣಾಗೈತೆ ಬಿಟ್ಟತೆ ಗೊತ್ತಿಲ್ಲ. ಅದನ್ನೊಟ್ಟು ಕೇಳಿ ಹಂಗೆ ಗಿರ್ಜಿ ಅರ್ದೊಂದು ಆಕಳ ಇಳಿಯೋದೈತಿ. ಅದಕ್ಕೆ ಗಿಣ್ಣದ ಹಾಲಿಗೆ ಹೇಳಿ ಬರ್ತಾನೆ. ಅತ್ಯಾರ ನನಗೆ ಗಿಣ್ಣದ ಹಾಲ್ರಿ ಅತ್ಯಾರ. ಯವ್ವ ತಾಯಿ, ಕುಂಬಳಕಾಯಿನೂ ತಿನ್ನಬಾರ್ದು, ಗಿಣ್ಣದ ಹಾಲು ತಿನ್ನಬಾರ್ದು. ನೀನು ಎರಡು ಭಾಳ ಬರ್ಷನವು. ಏನು ಹೊಟ್ಟಿಲಿದ್ದಾರ ಅದ್ರ ಕಡೆ ನೋಡೂನು ಬಾರ್ದು, ತಿನ್ನೂನು ಬಾರ್ದು. ನಾ ಉಳ್ದಾದ್ರ ಮನ್ಯಾಗ ಇಷ್ಟು ಮಂದಿದೇವಲ್ಲ ತಿಂತೇವೆ ಅಂತೇಳಿ ಅವು ಹೊಂಟಿರೋದು ಕೇಳಾಕ. ನೀ ಅದೆಲ್ಲ ತಲೆಯಾಗಿ ಇಟ್ಕೊಬಿಡ ಮಗಳ. ಡೆಲಿವರಿ ಆಗಿಂದ ಬೇಕಾದ ತಿಂದು ಪೂರ್ಗಾಣುವಂತಿ. ಈಗೇನು ತಿನ್ನಬಾರ್ದು ನೋಡು. ಏನೋ ಪಪ್ಪಾಯ ಹಣ್ಣಂತೂ ಮೊದಲು ಮುಟ್ಟಬಾರ್ದು. ಹೌದಾ? ಮಾತು ಬಿಡ್ರಿ ಹಂಗಾರ. ನೋಡ್ತೀನಿ, ನೀವು ಹೋಗ್ಬರ್ರಿ. ಅಲ್ಲ ಹೋಗೋದಕ್ಕಿರೋ ಚಾ ಕುಡ್ದ ಹೋರಲ್ಲ ನೀವು. ಇರ್ತ ಈಗ ಅಲ್ವ ಅಂದ್ರೆ ಗಿರ್ಜಿ ಹಂಗ ಕುಂದಿರ್ತಾವನ, ಏನಾರು ಮಾಡಿ ಕೊಡ್ತಾವ. ಬಿಡಾಡಿ, ಎಷ್ಟು ಸಲ ಬಂದು ಇಲ್ಲಿ ತಿಂದುಂಡು ಹೋಗಿರ್ತಾರ. ನಾವು ಅವ್ರ ಮನೆಗೆ ಒಂದ್ಸಲ ಹೋಗಂತ ತಿನ್ನಾಕ. ಓ, ಶಾಂತಕ್ಕರ್ ಬರಾಕತ್ತಾರ. ಇಲ್ಲ ಗಿರ್ಜಿ, ಗಿರ್ಜಿ ಶಾಂತಕ್ ಬರಾಕತ್ತಾರ ನೋಡ. ಒಟ್ಟು ಚಾ ಕಿಡ. ಪಾಪ ತಂಡ್ಯಾಗ ಬರಾಕತ್ತಾರ. ಎದಕ್ಕ ಏನ ನೋಡು, ಒಟ್ಟು ಚಾ ಕೊಡು. ಶಾಂತಕ್ಕರ ಆರಾಮದಿರೇನ್ರಿ? ಆರಾಮದೇನ್ರಿಪ್ಪ ಮಲ್ಲೇಶಣ್ಣ. ನಿನ್ನೆ ಕೈಕಾಲು ಕಡದು ಹೊಟ್ಟೆ ಹಾಕ್ತಿವಿ ಯಾಕೆ ಚಾಲು ಆಗಿದ್ರಲ್ಲ. ಚಾಕು ತಂದು ಗಂಡ ಹೆಂಡತಿ ಹೊಡೆದಾಡ್ಕೊಂತ ಬಂದು ನನ್ನ ಗಂಡನ ಕೈಕಾಲ ಕಡಿತೀನಿ ಅಂತೀರಿ. ನಾನು ಹೊಟ್ಟೆಗ ತಿವಿತೀನಿ ಅಂತೀರಿ. ಆಯ್ತು ನೋಡಿದ್ರೆ ಮಾತ್ನಾಗ ಕರೆ ಎಮ್ಮಿಗೊಡ್ಡ ಅಂತಾಳ ನನಗೆ. ನಾ ಕರಗಿದ್ದೆ ನಾನು. ಆದ್ ಹೋಗ್ಲಿ ನೀರಾ ನಾನಿ ಅಂತಾಳ. ಈ ನಮ್ನಿ ಬಾಯಿಗೆ ಬಂದಂಗೆ ಬೇದ್ ಮಕ್ಕಳು ಮಂಗಳಾರ ಜಾಕ ಮಾಡಿಸ್ ನಮ್ಗೆ. ಆ ನಮ್ನಿ ಬಾಯಿಗೆ ಬಂದಂಗೆ ಬೇದಿದ್ದಲ್ದ ಹೊಟ್ಟೆ ಹಾಕ್ತಿವಿ ಯಾಕೆ ತಯಾರಾಗಿದ್ರಿ. ಹಂಗೇನ್ರ ತಿಂದಿದ್ರಿ ಗೆದ್ದು ಬರ್ತಿದ್ನಿ ಅಂತ ಮಾಡಿರನ. ಏನ ದೇವ್ರದೇ ಬದುಕಿದನಿ. ನಿಮ್ಮ ಜಗಳಕ್ಕೆ ಇನ್ನೊಮ್ಮೆ ಯಾವತ್ತೂ ಸತ್ರು ಕಾಲಿಡೋದಲ್ಲ ನಾವು. ಗಂಡ ಹೆಂಡತಿ ಇದ್ರಿಗೆ ಹೊಡೆದಾಡ್ಕೊಂಡು ಸತ್ರು ನಾವು ಬಿಡ್ಸಕ್ ಬರೋದಿಲ್ಲ. ಅದನ್ನೆಲ್ಲ ಅಷ್ಟಂತ ತೆಲಿಗೆ ಹಾಕೊಂಡಿರೇನ್ರಿ ಶಾಂತಕರ ನೀವು? ಏನ್ ಮಾಡ್ಬೇಕು ಬಿಡ್ರಿಪ್ಪ, ಆತಾಗ ಸಾಕಾಗೈತಿ. ಏನ್ ಮಾಡ್ಬೇಕ್ರಿಪ್ಪ, ಸಾಕಾಗಿ ಹೋಗತಿ ಅಂತ ಆಕಿನ ಕಟ್ಕೊಂಡತ್ತಾಗ. ಮೊದಲು ಹೆಂಡತಿ ಬರೋಬ್ಬರಿ ಇರ್ಬೇಕು ನೋಡ್ರಿ ಮನೆಯನಕ್ಕೆ. ಈ ನಮನಿ ಸಾಲ ಸೋಲ ಮಾಡಿ ತೆಲ್ಮಿ ಹಾಕ್ತಾಳ ಅಂದ್ರ ಇನ್ನೇನ್ ಮಾಡ್ಬೇಕಾತ? ತಣ್ಣಗಿರ್ಬೇಕು ಅಷ್ಟೇ. ಈಗ ನಿನ್ನೆ ಜಾಡ್ಸೋದಿರಿ ನಡ ಅನ್ನೋದು ನೋವಾಗೈತಿ. ಎದ್ದದ್ರಾಗ ಕೆಲಸ ಮಾಡಕತ್ತೀನಿ. ಮತ್ತೀಗ ಒಟ ಅಂದ್ರೆ ನೋಡ್ ಮತ್ತೆ ಸಾಲ ಸೋಲ ಮಾಡಿ ಅಂತ ಏನ್ ಮಾಡಿ ನಾನು? ಯಾವ ಬಿಡಾಡ್ಯಾರ ಕಟ್ಲಾರ್ದಕ್ಕೆ ನಾ ಏನ್ ಮಾಡ್ಬೇಕು? ಬರ್ಲಿ ಅವ್ನ ಸಂಗದ ಇವತ್ತು ರೊಕ್ಕ ಕಟ್ಸಾಕ. ಚಾಪಿ ಹಾಸ್ ಅಂತ ಹೇಳಿ ನನಗೇನಾರ ಅನ್ಲಿ ತೆಲಿನ ಹೊಡೆದು ಕಳಿಸ್ತಾನೆ ಅವ್ನ ಬಾಡ್ಯನ್ನ. ಯಾವಾಗ ನೋಡಿದ್ರೆ ಚಾಪಿ ಹಾಸಕ ನಿಂತು ಬಿಡ್ತಾನ. ಮಾಡು ಕೆಲ್ಸಕ್ಕೆ ಒದೆ ಅದಲ್ಲ, ಇಲ್ಲೇ ತೆಗ್ದು ಹಂದಿ ಹೋಗದಂಗ ಹೋಗದ್ ಬಿಡ್ತಾನೆ ಮತ್ತೆ. ಆತಾತವಾ ಇವ ಗಂಡ ಐತಿ ಮತ್ತೆ ಹಿಡ್ಕೊಂಡು ಬೀಳ್ಬೇಡ್ರಿ. ನಿಮ್ಮನ್ನ ಅದೇನಂದ್ರ ನಾಯಿ ಕಡ್ದಾಡ್ಕತ್ರ ಮತ್ತೆ ಕಡ್ದಾಡ್ಕೊಂತ ಮೈ ಮೇಲೆ ಬರ್ತೀರಿ ನೀವು. ಎಲ್ಲಿ ಬಿಡ್ಸಾಕೋಲ್ಲ ನಾನು. ಅಯ್ಯೋ ಹೋಲ್ ಬಿಡ ಶಾಂತಕ. ನಮ್ದಂಗ ಇದ್ದಿದ್ದೆ ಇವಾಗ ಹೊತ್ತೊಂಡ್ರ ದಿನ ಸಾಯರ್ಗಳು ಯಾರು ಅಂತೇಳಿ ಹೇಳಿ ಅದಕ್ಕೆ ಬಂದು ಪಾಪ ಹಂಗ ಬರಕ್ಕೆಲ್ಲ ನೀ ಮಳ್ಯಾಗ. ಓಹೋ ಶಾಂತಕ, ಏನವ ಅಪರೂಪಕ್ಕೆ ಕಂಡೆಲ್ ಒಟ್ಟು ಕಂಡೆ ಎಲ್ ಬಿಡ ನೀನು. ಏನು ಈ ಮಳೆ ಗಿರ್ಜಿ ಮನಿ ಕಡೆ ಬಂದಿ? ಇಲ್ಲ ಅಂತ ಕೆಲಸ ಇತ್ತು ಅದಕ್ಕೆ ಬನ್ನಿ. ಅಲ್ಲ ಕಂಡೆ ಇಲ್ಲ ಅಂದ್ರೆ ಯವ್ವ ಮನಿ ಬಿಟ್ಟು ಎಲ್ಲಿ ಬರಕೋಲೆ ಈ ಮಳ್ಯಾಗ? ಅದು ಅಲ್ಲದೆ ನೀನು ನಮ್ಮ ಮನಿ ಕಡೆ ಆದೇ ಇಲ್ಲ. ವಾರ ಸಂಘ ಕಟ್ಟಕರ ಬರ್ತಿದ್ರೇವ ಅದು ಇಲ್ಲಿಗ. ಏಯ್ ಆಕೆ ಕಣ್ಣಿ ಕಾಣೋದು ಬಿಡೋದು ಆಮ್ಯಾಗಿನ ಮಾತು. ಕೊಳ್ಳಾಗ ಇಷ್ಟು ದೊಡ್ಡ ನೆಕ್ಲೆಸ್ ಹಾಕೊಂಡು ನಿಂತಿಯಲ್ಲ, ಎಲ್ಲಿದ್ ಬಂತು ರೊಕ್ಕ? ಸಂಘದ ಸಾಲ ಮಾಡಿ ತೆಗದ ಹಡಿಬಿಟ್ಟಿ ಕೊಳ್ಳಾಗ ಸರ್ಗಿ ಹಾಕೊಂಡು ನಿಂತಿ. ಆ ಸಾಲ ಕಟ್ಬೇಕನ್ನೋದಿಲ್ಲ ನಾ ನಿನಗ. ಸಾಲ ಮಾಡಿ ಸರ್ಗಿ ಹಾಕೊಂಡು ಯಾರಿಗೂ ಉರ್ಲಾಕ್ಬೇಕಂತ ಮಾಡಿ ನೀನು. ಆ ತಲೆ ಹಿಡ್ಸಾಕ ಅವ್ ನೋಡಿದ್ ಸಾಹೇಬ ಪುರ್ಸತ್ತಿಂದ ಬರ್ತಾನೆ ಇಲ್ಲಿ ಮನಿ ಬಾಕ್ಲಕ್ಕ. ನಿನ್ನೆ ನನ್ನ ಗಂಡ ನಾನು ಹೊಡೆದಾಡಿ ಸಾಯಿ ಆಟ ಆಗಿತ್ತು ಗೊತ್ತೈತೆ ನಿನಗ? ಸಂಘ ಕಟ್ಟ ಅಂತ ಏನ್ ಬಾಡೆ ನನಗ್ ಕೊಟ್ಟ ನನ್ನರಂಗ. ಈ ಬಿಡಾಡಿರಲ್ಲ ಸಾಲ ಮಾಡಿ ಸರಿ ಹಾಕೊಂಡು ಕೊಳ್ಳಾಗ ನೆರ್ಮನೇರಿಗೆ ಉರುಳು ಹಾಕೊಂತ ನಿಂತು ಬಿಟ್ಟಿರಿ ನೀವ. ನಿಮ್ ಚಾಪಲ್ಲಿ ಹೊಡೆಕಿಲ್ಲನ ಇವತ್ತು ಕಂಡಿ ಬಿಡಾಡಿ ಊರಿಗೆ ಹೋಗಿದ್ದೋದಲ್ಲ. ಬಿಚ್ಕೊಡೋದ ನಕ್ಲೇಸ್ ಮಾರ ಸಾಲ ಕಟ್ತೇನೆ ನಾನು ಹಡಿಬಿಟ್ಟಿ ತಗೊಂಡ್ ಹೊಂಟಿರೇನಿ. ನೀನ್ ಏನ್ ಮಾಡ್ಲೆ? ನಾನು ಹೋಗೋದು ಉಗ್ಗಿ ಉಂಡ್ಲೇನೆ ಹೇಳಂಗಾರ. ಸಾಕಾಗೈತವ ಯವ್ವ ನಿಮ್ ಮಾರ್ ಮಣ್ಣ ಗಡಗ್ಲಿ. ಸಂಘದ ಲೀಡರ್ ಆಗಿ ತೆಪ್ಪಿಗೆ ಬಾಡೆ ನನ್ನಂತೆಲ್ಲ ಬರ್ತಾನ. ಬಂದಾನ ಚಾಪಿ ಹಾಸ ಅಂತಾನ. ಇವ್ಗೇನು ನೀವು ನೋಡಿದ್ರೆ ಕೇಳಿದ್ರೆ ಏನ್ ಅಂದಿರ್ಬೇಕು ನನಗ? ನೋಡ ಹೇಳಾಕತ್ತೇನಿ, ಈ ಸೋಮಾರ್ ನೀವೇನಾರ ಸಂಘದ ಸಾಲ ಕಟ್ಲಿಲ್ಲ ಮತ್ತೆ ಒಬ್ಬ ಬೇಕಿ ಮನಿ ಬೂಟ್ ತಗೊಂಡ್ ಬರ್ತಾನ. ಮತ್ ನಾ ಹಂಗ ಅಲ್ಲ, ಹೋಗ್ಬೇಕಾದ್ರೆ ದಾರ್ಯಾಗ ಬಿಡಾಡೆ ಪ್ರೇಮಿ ಪಾತಿ ಅವ್ರಿಗೆ ಹೇಳಿ ಹೋಗ್ ನೀ ಅಷ್ಟೇ. ಯಾಕ ನಿನಗೇನ್ ತುಂಬೆ ಬಂದತನ ಹೆಂಗ ನಿನಗ? ಸಂಘ ಕಟ್ಟ ಅಂತೇಳಿ ರೊಕ್ಕ ಕೊಟ್ಟೋಗೇನ್ ಪ್ರೇಮಿ ಕೈಯಾಗ ಊರಿಗೆ ಹೋಗುದಿತ್ತು ನಂದು ಅರ್ಜೆಂಟ್ ಅಂತೇಳಿ. ಏನೇ ರೊಕ್ಕ ಕೊಟ್ಟೋಗಿಯ? ಕರೆ ಐತೆ ಸುಳ್ಳೈತೆ? ನನಗೇನು ಹರ್ಕತ್ ಬಿದ್ದೈತೆ ವಾ ನೀನ್ ಅಂತೇಳಿ ಸುಳ್ಳು ಹೇಳಿ ನಕಲಿ ಮಾಡಕ? 5,000 ರೂಪಾಯಿ ಕೊಟ್ಟೋಗಿ ನೀವು 1 ತಿಂಗಳಿಗೆ ಆಗುವಟ್ಟೆ. ಹೋದ್ ತಿಂಗಳದ ನಾನು ಪೂರ ಕೊಡಕ್ಕಾಗಲಿಲ್ಲ, 3 ತಿಂಗಳಿಗೆ ಆಗುವಷ್ಟು ಕೊಟ್ಟಿದ್ದೆ. ಒಟ್ಟ ಟೋಟಲ್ ಈ ಕಡೆ ನಾನು ಇದು 8,500 ರೂಪಾಯಿ ಕೊಟ್ಟೋಗಿನಿ. ನಾವು ಬರೋಬ್ಬರಿ 1.5 ತಿಂಗಳು ಊರಿಗೆ ಹೊಂಟ ನೀವ. ಅದ್ರ ರೊಕ್ಕ ತಿಂಗಳ ಆಗತ್ಲೆ ನೀನ ಕೊಡ ಪ್ರೇಮಿ ಅಂತೇಳಿ. ನೀನ್ ಎಷ್ಟು ಚಪ್ಪಲ್ಲೇ ಹೊಡಕಿಲ್ಲ ನಿನ್ನ ಬಾಯ ಬೋಟ್ ಇಡ್ಲಿ. ನಿನಗೆ ಬರಕ್ ಬರ್ತೈತಿಲ್ಲ ನನ್ನಂತೆಲ್ಲ ಕೊಡಾಕ. ಸಂಘದ ಲೀಡ್ರ್ ನಾ ಅದೇನೇ ಇಲ್ಲಿ ನನ್ನ ಕೈ ಕೊಟ್ಟು ಹೋಗ್ಬೇಕಿತ್ತು. ನಾ ಕಟ್ತಿದ್ದೆ. ಆ ಬಾಡೆ ನನಗೆ ಬಂದ್ ಗಂಟು ಬೀಳ್ತಾನೆ ಇಲ್ಲಿ.
ಯೋ ನಮ್ಮ ಕಡೆ ಯಾರೋ ಒಬ್ರು ತೀರ್ಕೊಂಡಿದ್ರು, ನಂದು ಅಗದಿ ಅರ್ಜೆಂಟ್ ಹೋಗೋದ ಬಂದ್ಬಿಡ್ತು. ಮತ್ತೇನು ಮಾಡ್ಬೇಕು? ಹಂಗಾಗಿ ಏನು ಮಾಡಿದೆ, ಈಗ ನನಗೆ ಇಲ್ಲಿ ಬಂದು ಕೊಡುವಷ್ಟು ಪುರ್ಸತ್ತಿಲ್ವಾ, ನೀನ ಒಟ್ಟು ಒಯ್ದು ಗಿರ್ಜಿಕಾಯಿಗಾರ ಕೊಡು, ಇಲ್ಲ ವಾರ ವಾರ ನೀನಾರ ಕಟ್ಟು ಅಂತೇಳಿ ಅಲ್ಲೇ ಮನೆ ಬಾಜುಕಲ್ಲ ಪ್ರೇಮಿ ಮನಿ, ಅದಕ್ಕೆ ಹಂಗಾರ ಅಲ್ಲೇ ಕೊಟ್ಟು ಹೋದೆ. ಆಕಿನ ಸಂಘದಾಗಿದ್ದಕ್ಕೆ ಕಟ್ತಾಳ್ಬಿಡು ಅಂತೇಳಿ. ಅಕ್ಕಿ ಕಟ್ಟಿಲ್ಲ ಅಂದ್ರೆ ನಾ ಏನು ಮಾಡಲೆ? ನಿಂದೊಂದು ತಿಂಡಿನ ಅಲ್ಲ ತಗ ಕೇಳ್ತಂತಡೆ ಬಿಡಾಡಿನ ಸೊಟ್ಟ ಮಾರಿ ಪ್ರೇಮಿ ರೊಕ್ಕ ಕಟ್ಟಿದೆ, ನೀನು ಸೊಟ್ಟ ಮಕ್ಕ ಮಾಡ್ಕೊಂಡಾಗ ಕೂತಿದ್ದೆ ಅಂತ ಕೇಳ್ತಾನೆ. ಕೇಳಾಕಿದ್ದೆ ಚಾಮಡನ ಬೆಳತಂತಡಿ, ಆಕಿನ ಬರ್ತಂತಡಿ, ಆಕಿನ ಹಡಿಬಿಟ್ಟಿನ. ಆಕಿನ ಏನಿಲ್ಲ ಜುಟ್ಟ ಹಿಡಿದು ನೆಲಕ ಬಿಡ್ತೀನಿ, ಆ ಸೊಟ್ಟ ಮಾರಿ ತಿರುವೇಡಿರ್ಬೇಕು, ಹಂಗೆ ಕೊಡ್ತಾನೆ. ಒಂದು ತಲೆ ಹಿಡ್ಸಾಕತ್ತಾಗ ಎಷ್ಟು ಸಲ ಹೋಗೇನೆ ರೊಕ್ಕ ಕಟ್ಟಂತೇಳಿ ಒಂದು ಮಾತು ಬಾಯ್ ಬಿಟ್ಟಿಲ್ಲ, ಗೊತ್ತೈತಿ? ತಂದು ರೊಕ್ಕ ಕಟ್ಟಕ್ಕೆ 1-2 ಸಲ ತಂದ ಕಟ್ಟಿದ್ಲೆ, ನಿಂದು ಕಟ್ಟಿಲ್ಲ. ಏನ ಅಕ್ಕಿದ್ ಕಟ್ಟಾಳ, ನಂದು ಕಟ್ಟಿಲ್ಲ? ಇವತ್ತೈದು ತಡಿ ಆಕಿನ ಇವತ್ತು. ಅಯ್ಯೋ ಯವ್ವ, ಈ ಹೆಂಗಸೂರು ಜಗಳ ಮುಂದುವರ್ಸ್ತಿಂದ ಯಾ ಸಂಘ ಬೇಡ ಸಮದಿ ಬೇಡ ಯವ್ವ. ನನಗೆ ತಣ್ಣಗ ಮನ್ಯಾಗ ನಾಯಿಗತ್ತೆ ಬಿದ್ದಾಡ್ತಾನೆ, ಎದಕ್ ಬೇಕಾ ಯವ್ವ ಸಂಗಪ್ಪಂಗ? ಹೂನ ಶಾಂತಕ್ಕ ಯವ್ವ, ದುಡ್ಡು ತಿನ್ನು ಚಲೋನ ಯವ್ವ, ಈ ಸಂಘ ಬೇಡ ಯವ್ವ. ಅದ್ರಾಗ ಲೀಡ್ರ್ ಆಗಿಬಿಟ್ರೆ ನಾಯಿ ಬಾಳೆ ನೋಡ್, ನಮ್ದು ನಾಯಿಗತ್ತೆ ಅಡ್ಡಾಡುದ, ಪುಕ್ಷಟ್ಟಿ ಹಮಾಲಿ ಮಾಡೋದೆ. ಅದು ಕರೆ ಅನ್ನು ಅದು ಹೋಲ್ ಬಿಡು. ಏನ ಕೇಳ್ಬೇಕ ನೀವ ನೆನಪ ಹರಿഞ്ഞೆತ್ತಾಗ. ಕುಂಬಳಕಾಯಿ ಆಗೈತನ? ಆಯ್ತನ್ಲೇ ಕುಂಬಳಕಾಯಿ? ಅಯ್ಯ ಶಾಂತಕ್ಕ ಬಾ, ಐತಿ ಬಾ ಕುಂಬಳಕಾಯಿ ಐತಿ ಬಾ. ಬೇಷಾತ್ ಬಿಡುವ ಹಂಗಾರ. ನಿನಗೆ ಬೇಕನ? ಬೇಕು ಅಲ್ಲ, ನೀನು ಒಟ್ಟು ಹೋಯ್ತೇನು? ಒಂದು ಕುಂಬಳಕಾಯಿ ಆಗಾಕತ್ತೈತಿ, ಇನ್ನೊಂದೆರಡೆಲ್ಲ ಹೀಚದಾವು, ಅದಕ್ಕೆ ಒಂದು ಅದ್ರಾಗ ಅರ್ಧ ನೀ ತಗೋ, ಅರ್ಧ ನಾ ತಗೋತೇನೆ. ನನಗರ ಈ ಅಷ್ಟು ತಗೊಂಡಾರ ನಾನರ ಏನು ಮಾಡೋದೈತಿ? ನಾನೊಂದಿಟ್ಟು ಸಾರು ಮಜ್ಜಿಗೆ ಹುಳಿ ಮಾಡಿದಾಗ ಕೊಟ್ಟು ಕುಂಬಳಕಾಯಿ ಪಲ್ಯ ಬಿಸಿ ಚಪಾತಿ ಇಂಥವಗನ್ ರುಚಿ ಹಾಕವು, ಅದು ಕೊಟ್ಟು ಉಪಯೋಗಿಸಿ ಮಾಡ್ಕೊತೇನೆ. ಉಳ್ಕಿದ್ ನೀವು ಒಟ್ಟು ತಗೋ. ಹಂಗಾಗ್ಲಿತ್ತು ಹಂಗಾರ ಕೊಡು, ಕೊಡು ಹಂಗಾರ ಬಡ ಬಡ. ನೀವೊಂದು ಅರ್ಧ ತಗೋ, ನಾ ಒಂದು ಅರ್ಧ ತಗೋತೇನೆ. ಒಳಗಾರ ಬಾರ, ನಮ್ಮವ್ವ ಹಣೆ ಬಾರ ಗಣೆ ಚೌತಿ ಒಳಗೆ ಬಂದು ನಿಂತು ನೀರು ಕುಡಿ, ಒಟ್ಕೊಂತ ಚಾ ಕುಡಿ. ಯಾಕೆ ತಡಿಯವ್ವ ಹಂಗ ಒಟ್ಟು ಏನರ ಬೆಳ್ಳಚ್ಚು ಮರ್ಗಿ ಮರಿದ್ರೆ ಮಾಡಲಿ. ಯಾಕ ಥಂಡಿ ಸಮಾಧಾನ ಆಗೋತು. ನಮ್ಮನೆ ಬಜ್ಜಿ ಮಾಡಿದ್ರು, ಇನ್ನು ಆಕೆ ಯಾವಾಗ ಮಾಡ್ತಂದು ನನಗೆ ಕೊಡ್ಬೇಕು, ಮಾಡಂದಿದ್ದೆ ಅಷ್ಟೇ, ಇನ್ನು ಮಾಡಿದ್ದು ಗೊತ್ತಿಲ್ಲ. ಮತ್ತೆ ಅದಕ್ಕೆ ಇವ ಅಲ್ಲೇ ಹೋಗಂತ ಏನಾರ ಮಾಡ್ತಾಳೆ ಗಿರ್ಜಿ ಅಂತ ಬಂದು. ಬೇಷತ್ತು ಶಾಂತಕ್ಕರಿಗೆ ಏನಾರ ಕೊಟ್ಟಂಗಕತಿ, ನಂಗೆ ಒಟ್ಟಾಕತಿ ಬಾ ಒಳಗೆ ನಡಿ, ಒಟ್ಟು ಬಳ್ಳ ಚುಮರಿ ಮಾಡಿ ಚಾ ಮಾಡಿ ನಡಿ ಕೊಡು. ಈ ಥಂಡಿಗೆ ಒಂದೀಟು ಬಿಸಿಲು ಬಿತ್ತು ನೋಡಿ. ಈಗ ಒಂದು ಬಿಸಿಲು ಬರ್ತೈತಿ, ತಡಕಲ್ದ ಮಳೆ ಬರ್ತೈತಿ, ಹೊಲದ ಕಡೆ ಕಾಲು ಇಡಕ್ಕೆ ಒಲ್ಲೆ ಅನಿಸ್ತತಿ. ಎರೆ ಮಣ್ಣು ಕಾಲಿಟ್ರೆ ಮೊಣಕಾಲು ಮಟ್ಟ ಚಿಕ್ಕೊಳಕತ್ತೈತಿ. ಇವ ಮಾರಾಯ ನೀ ಆರಾಮ ಮನೆಗಿದ್ದಕ್ಕೆ ಚಲೋ. ಯಾಕೆ ಕೇಳ್ತೀರಿ ನನ್ನ ಸುಖನ? ಬಾ, ಹೆಚ್ಚಿನ ಸುಖ ಸುರಿಯಾಕತ್ತೈತಿ, ಒಳಗೆ ನಡಿಯಪ್ಪ ರಾಜ. ನಿಮಗೆ ಗಂಡ ಮಕ್ಕಳಿಗೆ ಹೊಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಮನ್ಯಾಗಾರ ಇದ್ದ ಆರಾಮ ಇರ್ತೀರಿ. ನಮ್ದು ಹಂಗಲ್ಲ, ಒಂದಿನ ಬಿಟ್ರು ನಡಿತೈತಿ ನಿಮ್ದು. ಹೊಲಕ್ಕೆ ದಿನ ನೀರು ಹಾಸೋದಿರೋದಲ್ಲ, ಅದು ನಮ್ದು ಹಂಗಲ್ಲ. ಒಲೆ ಮನ್ಯಾಗಿದ್ರು ಅಷ್ಟೇ, ಇಲ್ಲಂದ್ರು ಅಷ್ಟೇ, ಆರಾಮಿದ್ರು ಅಷ್ಟೇ, ಇಲ್ಲಂದ್ರು ಅಷ್ಟೇ. ಎಂತ ಜ್ವರ ಬಂದಿರ್ತೈತಿ, ಆರಾಮಿರೋದಲ್ಲ, ನೆಗಡಿ ಆಗಿರ್ತೈತಿ, ಅದು ಕೆಲಸ ಮಾಡ್ತಿರ್ತೀವಿ. ನಮ್ಮ ಬಾಳೆ ಏನು ಕೇಳ್ತಿ, ಬೆಂಗಡಿಗೆ ಎದ್ದತಿ ನಡಿ ಒಳಗೆ. ಮತ್ತೆ ನೆನ್ಸಿದಂದ್ರೆ ನನ್ನ ಸಿಟ್ಟು ನೆತ್ತಿಗೆ ಇರ್ತೈತಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿತ್ತು, ಭಾಳ ಇಷ್ಟಪಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ನನಗೆ ಟೈಮ್ ಸರಿ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಭಾಳ ಜನ ಸ್ವಲ್ಪ ಕಾಮಿಡಿ ಮಾಡಿ ಶಾಂತಕ ಅಂತ ಕೇಳ್ತೀರಿ. ನಿನ್ನೆ ಹಾಡು ಹೇಳೋ ಹಾಡಿಬಿಟ್ಟು ಹಾಕಿದ್ದೆ, ಅದರೊಳಗೆ ನನ್ನ ಕೈಲಾದ ಮಟ್ಟಿಗೆ ನಾನು ಕಾಮಿಡಿ ಮಾಡಿ ಹಾಕಿರ್ತೀನಿ. ಯಾಕಂದರೆ ಅದೊಂದು ವಿಡಿಯೋ ಕಾಮಿಡಿಗೆ ಅಂತಲೇ ಸೀಮಿತವಾಗಿಟ್ಟಿನಿ. ಅದರೊಳಗೆ ಸ್ವಲ್ಪ ಕಾಮಿಡಿ ಸೀರಿಯಸ್ ಎಲ್ಲ ಮಿಕ್ಸ್ ಮಾಡಿ, ಆದರೆ ಕಾಮಿಡಿನೇ ಜಾಸ್ತಿಯಾಗಿ ಹಾಕ್ತಾ ಇದ್ದೀನಿ. ಇನ್ನು ಮನೆಯಿಂದ 3 ಬಾಗಿಲು, ಅದರೊಳಗೂ ನನ್ನ ಕೈಲಾದ ಮಟ್ಟಿಗೆ. ಅದೇ ಅಂತಲ್ಲ, ನಾನು ಪ್ರತಿಯೊಂದು ನನ್ನ 5 ಚಾನಲ್, ಅದು ಬಿಟ್ಟರೆ ಬೇರೆ ಯಾವ ಚಾನಲ್ ವಿಡಿಯೋಸು ನಂದಲ್ಲ. ನನ್ನದಿರೋದು 5 ಚಾನಲ್. ಅದರೊಳಗೂ ಹಳ್ಳಿ ಜೀವನದ ಕಥೆಗಳಿಗೂ ರೇಣಕ್ಕಂದಾತ ಕೆಲವು ಸಣ್ಣ ಪುಟ್ಟ ಕಾಮಿಡಿಗಳನ್ನ ಆ್ಯಡ್ ಮಾಡ್ತೀನಿ. ಕಾಮಿಡಿ ಆದಷ್ಟು ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಆದರೆ ನೀವು ಬರೀ ಕಾಮಿಡಿನೇ ಕೇಳ್ತಾ ಇದ್ರೆ, ಈಗ ನಾನು ಸಾಂಸಾರಿಕ ಕಥೆಗಳನ್ನ ಮಾಡುವಾಗ ಏನಾಗ್ಬಿಡ್ತೈತಿ, ಜೀವನದ ಏರಿಳಿತಗಳನ್ನ ತೋರಿಸ್ಬೇಕಾಗ್ತೈತಿ. ಪ್ರತಿದಿನ ಕಾಮಿಡಿಯಾಗಿ ಇರಲ್ಲ ಎಲ್ಲರ ಲೈಫ್. ಕೆಲವೊಂದ್ಸಲ ಕಷ್ಟ, ನೋವು, ಸಂಕಟ, ಫ್ಯಾಮಿಲಿ ಒಳಗೆ ಎಷ್ಟು ತೊಂದರೆ ಇರ್ತಾವೆ, ಅವುಗಳನ್ನೆಲ್ಲ ಹೆಂಗೆ ನಿಭಾಯಿಸ್ಬೇಕು, ಪ್ರತಿಯೊಂದೂ ತೋರಿಸೋಣ ಅಂತ, ನೈಜವಾಗಿ ತೋರಿಸೋಣ ಅಂತ ನಾನು ಪ್ರಯತ್ನ ಪಡ್ತೀನಿ ಜಾಸ್ತಿ. ಅದೇ ಈಗ ನೀವು ಕಾಮಿಡಿನೇ ಕೇಳ್ತೀರಿ, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನಿಮಗೇನು ಬೇಕೋ ಅದನ್ನು ನೀವು ಕೇಳ್ತೀರಿ, ಖುಷಿ ಆಗುತ್ತೆ ನಿಮ್ಗೆ ಅಧಿಕಾರ ಐತಿ ಕೇಳೋಕ್ಕೆ. ಆದರೆ ಕೆಲವೊಂದು ಏನಾಕೈತಿ ಅಂದರೆ, ನಾನು ಎಲ್ಲದನ್ನು ತೋರಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ನೋಡ್ರಿ. ಯಾಕಂದರೆ ಜೀವನ ಅಂದ್ರೇ ಬದುಕು ಒಂಥರ ಜಟ್ಕಾ ಬಂದಿದ್ದಂಗೆ ಹೇಳ್ಕೊಂಡು ಹೋಗ್ತಾ ಇರಬೇಕು, ಹೆಂಗೆ ಬರ್ತದೆ ಹಂಗೆ ಅದನ್ನೇ ತೋರಿಸೋಣ ಅಂತ ಅಷ್ಟೇ. ಆದಷ್ಟು ಕಾಮಿಡಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಪ್ರೋತ್ಸಾಹಿಸಿ, ಖುಷಿ ಪಡ್ರಿ, ನೋಡ್ರಿ. ಆಮೇಲೆ ಇನ್ನೊಂದು, ನಿನ್ನೆ ಹಳ್ಳಿ ಜೀವನದ ಕಥೆ ಒಳಗೆ ನಾನು ಪಾಪ ಅಜ್ಜಿಗೆ ಕ್ಯಾನ್ಸರ್ ಬಂದೈತಿ ಅಂತ ತೋರಿಸೇನಿ. ಅಂದರೆ ಕ್ಯಾನ್ಸರ್ ನಿಜವಾಗ್ಲೂ ಎಷ್ಟೋ ಜನಕ್ಕೆ ನಾನು ಕಣ್ಣಾರೆ ನೋಡಿದ್ದು ಒಂದು ಸಿಚುವೇಶನ್ ಅದು ಪಾಪ ವಯಸ್ಸಾಗೈತಿ. ಆದರೆ ಆ ಟೈಮ್ನಾಗ ಅಂಥದ್ದೊಂದು ಮಾರಕ ಕಾಯಿಲೆ ಬಂದುಬಿಡುತ್ತೆ. ಅವ್ರು ಎಷ್ಟೊಂದು ಸಫರ್ ಮಾಡ್ಕೊಂಡ್ರು, ಮನ್ಯಾಗ ಏನೇನಾತ ಅದೊಂದು ಸೀನ್ ತೊಗೊಂಡೇನು ಅದ್ರೊಳಗೆ. ನೋಡ್ರಿ, ಚೆನ್ನಾಗೈತಿ ಸ್ಟೋರಿ. ಅಂದರೆ ಎಷ್ಟೋ ಜನಕ್ಕೆ ನಾವು ಅಂದ್ಕೊಳ್ಳದೆ ಇರೋದಂಥದ್ದು ಒಮ್ಮೆ ಬರಸಿಡಿಲ್ ಬಂದು ಅಪ್ಪಳಿಸಿದಾಗ ಏನಾಗುತ್ತೆ ಅನ್ನೋದನ್ನು ತೋರಿಸೋಣ ಅಂತ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ, ಖುಷಿ ಪಡ್ರಿ ಅಷ್ಟೇ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಹೀಗೆ ಇರಬೇಕಷ್ಟೇ, ನಾನು ಕೇಳ್ಕೊಳ್ಳೋದು.